ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಭಾಗ್ಯದ ರಹಸ್ಯ ಪಾದಗಳಲ್ಲಿ ಅಡಗಿದೆ. ನಿಮ್ಮ ಪಾದದ ಆಕಾರ ಹೇಳುತ್ತೆ ನಿಮ್ಮ ಭವಿಷ್ಯ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನೀವು ಇಲ್ಲಿವರೆಗೂ ಹಸ್ತರೇಖೆಗಳನ್ನು ನೋಡಿ ಭವಿಷ್ಯ ಹೇಳುವ ಬಗ್ಗೆ ಕೇಳಿರಬಹುದು. ಆದ್ರೆ ನೀವು ಯಾವತ್ತಾದ್ರೂ ಪಾದಗಳನ್ನು ನೋಡಿ ಭವಿಷ್ಯ ಹೇಳುವ ಬಗ್ಗೆ ಕೇಳಿದ್ದೀರಾ? ಹೌದು, ಇಂಥದ್ದೊಂದು ಜ್ಯೋತಿಷ ಶಾಸ್ತ್ರ ಕೂಡ ಇದೆ. ನಿಮ್ಮ ಪಾದಗಳ ಅಂಗಾಲುಗಳಿಂದ ವ್ಯಕ್ತಿಯ ಸ್ವಭಾವದ ಬಗ್ಗೆ ನೀವು ತಿಳಿಬಹುದು. ಆದ್ರೆ ನೀವು ಒಂದಷ್ಟು ನಿಯಮಗಳ ಬಗ್ಗೆ ತಿಳಿದಿರಬೇಕು. ನಿಮ್ಮ ಪಾದಗಳ ಆಕಾರ ಹಾಗೂ ಅದರ ಮೇಲಿರುವ ಗೆರೆಗಳು ನಿಮ್ಮ ಬಗ್ಗೆ ಏನನ್ನ ಸೂಚಿಸುತ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಮ್ಮ ಅದೃಷ್ಟ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನ ನಮ್ಮ ಕೈ ಹಾಗೂ ಕಾಲುಗಳ ರೇಖೆಗಳ ಮೂಲಕ ತಿಳಿಯಬಹುದು. ನಿಮ್ಮ ಕೈಗಳ ಮೇಲಿನ ರೇಖೆಗಳು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಭಾಗ್ಯ ರೇಖೆಗಳಾಗಿವೆ ಅಂತ ಜನರು ಹೇಳೋದನ್ನ ನೀವು ಸಾಮಾನ್ಯವಾಗಿ ಕೇಳಿರಬಹುದು. ಆದ್ರೆ ನಿಮಗ್ ಗೊತ್ತಾ, ಕೇವಲ ಕೈಗಳು ಮಾತ್ರ ಅಲ್ಲ, ನಿಮ್ಮ ಭವಿಷ್ಯ ಮತ್ತು ವ್ಯಕ್ತಿತ್ವವನ್ನ ಬಹಿರಂಗಪಡಿಸುವ ಕೆಲವು ರೇಖೆಗಳು ನಿಮ್ಮ ಅಂಗಾಲುಗಳ ಮೇಲೂ ಕೂಡ ಇವೆ. ಜ್ಯೋತಿಷ್ಯದಲ್ಲಿ ಹಸ್ತ ಸಾಮುದ್ರಿಕ ಎನ್ನುವ ಒಂದು ಶಾಸ್ತ್ರವಿದೆ. ಈ ಶಾಸ್ತ್ರದ ಮೂಲಕ ನಿಮ್ಮ ದೇಹದ ಕೆಲವು ಭಾಗಗಳಲ್ಲಿನ, ಅದರಲ್ಲೂ ಮುಖ್ಯವಾಗಿ ಕೈಗಳು ಮತ್ತು ಕಾಲುಗಳಲ್ಲಿ ವಿವಿಧ ರೇಖೆಗಳ ಬಗ್ಗೆ ಇದು ಮಾಹಿತಿಯನ್ನ ನೀಡುತ್ತೆ. ಅಂದ್ರೆ ಕೈಗಳು ಮತ್ತು ಕಾಲುಗಳಲ್ಲಿರುವಂತಹ ಯಾವ ರೇಖೆಗಳು ಜೀವನದ ಬಗ್ಗೆ ಏನನ್ನ ಸೂಚಿಸುತ್ತವೆ ಅನ್ನೋದನ್ನ ಇದು ತಿಳಿಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಪಾದದ ಆಕಾರ ಕೂಡ ಜೀವನದ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಫೂಟ್ ರೀಡಿಂಗ್ ಅಂತಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ ಅಲ್ವಾ? ಈ ಫೂಟ್ ರೀಡಿಂಗ್ ಅನ್ನೋದು ಕೂಡ ವ್ಯಕ್ತಿಯ ಆರೋಗ್ಯ, ಅವರ ಗುಣ, ಸ್ವಭಾವ, ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಒದಗಿಸುತ್ತೆ. ಫೂಟ್ ರೀಡಿಂಗ್ ಮಾಡುವ ತಜ್ಞರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಎರಡು ವಿಧವಾದ, ಅಂದ್ರೆ ಎರಡು ಲಿಂಗಗಳ ಪಾದ ಇರುತ್ತಂತೆ. ಒಂದು ಗಂಡು, ಮತ್ತೊಂದು ಹೆಣ್ಣು. ಈ ಬಲಪಾದವು ಗಂಡು ಮತ್ತು ಎಡಪಾದವು ಹೆಣ್ಣು ಅಂತಾರೆ ತಜ್ಞರು. ಇದಿಷ್ಟು ಮಾಹಿತಿ ನಿಮ್ಗಿರ್ಲಿ. ಆದ್ರೆ ಇವತ್ ನಾವು ನಿಮಗೆ ಪಾದಗಳ ಆಕಾರ, ವ್ಯಕ್ತಿತ್ವದ ಕುರಿತಾಗಿ ಏನನ್ನ ಹೇಳುತ್ತೆ ಹಾಗೂ ಪಾದಗಳ ಮೇಲಿನ ಗೆರೆಗಳು ವ್ಯಕ್ತಿತ್ವದ ಕುರಿತು ಏನನ್ನ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಪಾದಗಳ ಆಕಾರ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ನಿಮ್ಮ ಪಾದಗಳ ಅಂಗಾಲುಗಳಿಂದ ವ್ಯಕ್ತಿಯ ಸ್ವಭಾವದ ಬಗ್ಗೆ ನೀವು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಬಹುದು ಗೊತ್ತಾ? ಅದರಲ್ಲೂ ಕೆಲವು ವಿಷಯಗಳ ಕಡೆಗೆ ನೀವು ಗಮನ ಹರಿಸಲೇಬೇಕು. ಹಾಗಿದ್ರೆ ಆ ವಿಷಯಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಪಾದಗಳ ಆಕಾರ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿರುತ್ತೆ. ಕೆಲವರ ಪಾದ ಚಪ್ಪಟಿ ಆಕಾರದಲ್ಲಿರುತ್ತೆ, ಇನ್ನು ಕೆಲವರ ಪಾದ ಉದ್ದವಾಗಿರುತ್ತೆ, ಮತ್ತೆ ಕೆಲವರದ್ದು ಅಗಲವಾಗಿರುತ್ತೆ, ಇನ್ನು ಕೆಲವರು ಚೌಕಾಕಾರದ ಪಾದಗಳನ್ನ ಹೊಂದಿರ್ತಾರೆ. ಈ ಬೇರೆ ಬೇರೆ ವಿಧದ ಪಾದಗಳ ಆಕಾರದ ಮೂಲಕ ಸ್ವಭಾವವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡೋಣ. ನಿಮ್ಮ ಕಾಲು ಚೌಕಾಕಾರದಲ್ಲಿದ್ರೆ, ಅಂದ್ರೆ ಇಲ್ಲಿ ನಿಮ್ಮ ದೊಡ್ಡ ಕಾಲ್ಬೆರಳಿನಿಂದ ಹಿಡಿದು ಕೊನೆಯ ಕಾಲ್ಬೆರಳಿನವರೆಗೂ ಕೂಡ ಎಲ್ಲಾ 5 ಬೆರಳುಗಳು ಒಂದೇ ಎತ್ತರವನ್ನ ಹೊಂದಿರುತ್ತವೆ. ಆದ್ರಿಂದ ಇದನ್ನ ಸ್ಕ್ವೇರ್ ಫೂಟ್ ಅಂತ ಹೇಳ್ತಾರೆ. ಈ ರೀತಿಯಾದ ಪಾದಗಳನ್ನ ಹೊಂದಿರುವವರು ತುಂಬಾನೇ ಪ್ರಾಕ್ಟಿಕಲ್ ಆಗಿರುವಂತಹ ವ್ಯಕ್ತಿಯಾಗಿರ್ತಾರೆ. ಜೊತೆಗೆ ಇವರು ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರ್ತಾರೆ. ಇವರು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಜೊತೆಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ. ಇವರು ನಿರ್ಧಾರ ತಗೊಳ್ಳೋದು ತುಂಬಾನೇ ನಿಧಾನ. ಯಾಕಂದ್ರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದನ್ನ ಯೋಚನೆ ಮಾಡಿಯೇ ನಿರ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಪರಿಸ್ಥಿತಿ ಬಂದ್ರೂ ಅದನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡುವಂತಹ ಕಲೆ ಇವ್ರಿಗೆ ಗೊತ್ತಿರುತ್ತೆ. ಇನ್ನು ನಿಮ್ಮದು ರೋಮನ್ ಪಾದ ಆಗಿದ್ರೆ, ಅಂದ್ರೆ ನಿಮ್ಮ ಪಾದದ ಮೊದಲ 3 ಬೆರಳುಗಳು ಒಂದೇ ಎತ್ತರದಲ್ಲಿದ್ದು 4ನೇ ಮತ್ತು 5ನೇ ಕಾಲ್ಬೆರಳುಗಳು ಚಿಕ್ಕ ಆಕಾರ ಹೊಂದಿದ್ರೆ ನೀವು ರೋಮನ್ ಪಾದವನ್ನ ಹೊಂದಿದ್ದೀರಿ ಅಂತ ಅರ್ಥ. ನಿಮ್ಮ ಕಾಲ್ಬೆರಳು ಈ ರೀತಿಯಾಗಿದ್ರೆ ನೀವು ವಿಶೇಷ ವರ್ಚಸ್ಸನ್ನ ಹೊಂದಿದ್ದೀರಿ, ಜೊತೆಗೆ ಧೈರ್ಯಶಾಲಿಯೂ ಆಗಿರ್ತೀರಿ. ಹೊಸ ಅನುಭವಗಳಿಗೆ ತೆರೆದುಕೊಳ್ಳುವಂತಹ ಮನೋಭಾವ ಇವರದ್ದಾಗಿರುತ್ತೆ.
ಹಾಗಾಗಿ ಇವರು ಹೊಸ ಹೊಸ ಜನರನ್ನ ತುಂಬಾನೇ ಉತ್ಸಾಹದಿಂದ ಭೇಟಿಯಾಗ್ತಾರೆ. ಅಷ್ಟೇ ಅಲ್ಲ, ಹೊಸ ಸಂಸ್ಕೃತಿಗಳನ್ನ ಅರಿತುಕೊಳ್ಳೋದಕ್ಕೆ ಇವರಿಗೆ ಬಲು ಇಷ್ಟ. ಜೊತೆಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯೋದು ಇವ್ರಿಗಿಷ್ಟ. ಉತ್ತಮವಾಗಿರುವ ಸಂಗಾತಿಯನ್ನೇ ಇವರು ಆಯ್ಕೆ ಮಾಡ್ತಾರೆ ಹಾಗೂ ಅವರ ಸಂತೋಷಕ್ಕಾಗಿ ನಿಮ್ಮ ಬದುಕನ್ನ ಮೀಸಲಿಡ್ತೀರಿ. ಜೀವನವನ್ನ ಬ್ಯಾಲೆನ್ಸ್ ಆಗಿ ಹೇಗೆ ನಡೆಸೋದು ಅನ್ನೋದು ಕೂಡ ಇವ್ರಿಗೆ ಗೊತ್ತಿರುತ್ತೆ. ಮೂರನೇದಾಗಿ ಈಜಿಪ್ಟಿಯನ್ ಫುಟ್ ಅಂದ್ರೆ ನಿಮ್ಮ ಹೆಬ್ಬೆರಳು ದೊಡ್ಡದಾಗಿದ್ದು ನಂತರ 4 ಬೆರಳುಗಳು ಒಂದಕ್ಕಿಂತ ಒಂದು ಚಿಕ್ಕದಾಗಿದ್ರೆ ನಿಮ್ಮದು ಈಜಿಪ್ಟಿಯನ್ ಪಾದ. ಇಂಥ ಪಾದಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಸೌಂದರ್ಯ ಪ್ರಜ್ಞೆ ಹೆಚ್ಚಾಗಿರುತ್ತೆ. ಇತರರಿಂದ ಕಾಳಜಿ, ಪ್ರೀತಿಯನ್ನ ನಿರೀಕ್ಷಿಸುವ ವ್ಯಕ್ತಿಯವರು. ಈ ರೀತಿಯಾದಂತಹ ವ್ಯಕ್ತಿಗಳು ತಮ್ಮ ಬಗ್ಗೆ ಹೊರ ಜಗತ್ತಿಗೆ ಏನು ಗೊತ್ತೇ ಆಗದಂತೆ ಜೀವನವನ್ನ ಮಾಡ್ತಾರೆ. ಈ ಜನರು ಹೆಚ್ಚಾಗಿ ಏಕಾಂಗಿಗಳಾಗಿದ್ದು ತಮ್ಮ ಜೊತೆಯೇ ಸಮಯ ಕಳೆಯೋದಕ್ಕೆ ಇವರಿಗೆ ಇಷ್ಟ. ಇನ್ನು 4ನೇದಾಗಿ ಗ್ರೀಕ್ ಪಾದ. ಇದು ಹೇಗಿರುತ್ತೆ ಗೊತ್ತಾ? ನಿಮ್ಮ ಕಾಲ್ಬೆರಳಿನ 2ನೇ ಬೆರಳು ಉಳಿದ ಬೆರಳುಗಳಿಗಿಂತ ಉದ್ದವಾಗಿದ್ರೆ ನೀವು ಗ್ರೀಕ್ ಪಾದವನ್ನ ಹೊಂದಿದ್ದೀರಿ ಅಂತ ಅರ್ಥ. ಈ ರೀತಿ ಪಾದಗಳನ್ನ ಹೊಂದಿರುವಂತಹ ಜನರು ಹೊಸ ಆಲೋಚನೆಗಳನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಇತರರನ್ನ ಪ್ರೋತ್ಸಾಹಿಸೋದು, ಅವರ ಕನಸುಗಳನ್ನ ನನಸು ಮಾಡೋದಕ್ಕೆ ನೆರವಾಗುವಂತಹ ಗುಣ ಇವರಲ್ಲಿರುತ್ತೆ. ಯಾವಾಗ್ಲೂ ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟಪಡುವ ಈ ಜನರಿಗೆ ಮುಂಗೋಪ ಜಾಸ್ತಿ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋ ಮೊದಲು ಅತಿಯಾದ ಒತ್ತಡಕ್ಕೆ ಒಳಗಾಗ್ತೀರಿ. ಇದರಿಂದ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರುತ್ತೆ. ವೀಕ್ಷಕರೇ, ಇನ್ನು ನಾವು ಪಾದಗಳ ಮೇಲಿನ ರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಅಂಗಾಲುಗಳ ನಡುವೆ ರೇಖೆಗಳಿದ್ರೆ ನೀವು ಸ್ವಾಭಿಮಾನದ ಕೊರತೆಯನ್ನ ಅನುಭವಿಸ್ತಾ ಇದ್ದೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಪಾದಗಳ ಮೇಲಿನ ಗೆರೆಗಳು ಕೆಳಕ್ಕೆ ಜಾರಿದಂತಿದ್ರೆ ಅಂಥ ವ್ಯಕ್ತಿಗಳು ಎಂದಿಗೂ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸುತ್ತೆ. ಇದಿಷ್ಟೇ ಅಲ್ಲ, ನಿಮ್ಮ ಅಂಗಾಲುಗಳು ಸಾಫ್ಟ್ ಆಗಿದ್ದು ಅದರಲ್ಲಿ ರೇಖೆಗಳ ಸಂಖ್ಯೆ ಕಡಿಮೆ ಇದ್ರೆ ಅಂಥ ವ್ಯಕ್ತಿಗಳನ್ನ ಹೆಚ್ಚು ಅದೃಷ್ಟವಂತರು ಅಂತ ಹೇಳಲಾಗುತ್ತೆ. ಪಾದಗಳ ಮೇಲೆ ಜಾರಿದಂತೆ ಗೆರೆಗಳನ್ನ ಹೊಂದಿರುವಂತಹ ಜನರು ಜೀವನದಲ್ಲಿ ಹೆಚ್ಚು ತೊಂದರೆಗಳನ್ನ ಅನುಭವಿಸುವಂತಹ ಜನರು. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ನಿಮ್ಮ ಪಾದಗಳ ಮೇಲೆ ವೃತ್ತಾಕಾರ, ಕಮಲದ ಹೂವು ಅಥವಾ ಶಂಖವನ್ನ ಹೊಂದಿದ್ರೆ ನೀವು ಜೀವನದಲ್ಲಿ ಹೆಚ್ಚಿನ ಖ್ಯಾತಿಯನ್ನ ಪಡಿತೀರಿ. ಜೊತೆಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ವೀಕ್ಷಕರೇ, ನಿಮ್ಮ ಭಾಗ್ಯದ ರಹಸ್ಯ ಪಾದಗಳಲ್ಲಿ ಅಡಗಿದೆ. ನಿಮ್ಮ ಪಾದದ ಆಕಾರ ಹೇಳುತ್ತೆ ನಿಮ್ಮ ಭವಿಷ್ಯ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.